ಪ್ರಥಮವಾಗಿ ಆ ಭಗವಂತ ಬಾಲಹಳ್ಳಿ ಗ್ರಾಮದ ಜನತೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಂದು ಉತ್ತಮವಾದಂಥ ಬದುಕನ್ನು, ನೆಮ್ಮದಿಯ ಜೀವನವನ್ನು ಕೊಡ್ತಕ್ಕಂಥದ್ದಕ್ಕೆ ಎಲ್ಲರಿಗೂ ಅನುಗ್ರಹಿಸಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಪ್ರಥಮವಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ತಂದೆಯವರು ವಯಸ್ಸು, ಅವರು ನಮ್ಮ ತಂದೆಯವರಿಂದ ಸಹಪಾಠಿಗಳವರು ಸರ್ಕಾರಿ ಕೆಲಸದಲ್ಲಿದ್ದರು. ಪ್ರಾರಂಭಿಕಂದ್ರೆ ನಾವು ಸಣ್ಣ ಮಕ್ಕಳಿದ್ದಾಗ ಪ್ರತಿನಿತ್ಯ ದೇವೇಗೌಡರ ಜೊತೆ ಅವರ ಸಂಬಂಧ ಏನಿದೆ, ಗಿರಿಗೌಡರು ತಮ್ಮ ಗ್ರಾಮದ ಹಿರಿಯರೇನಿದ್ದಾರೆ, ಸರ್ಕಾರದಲ್ಲೇ ಉನ್ನತವಾದಂಥ ಅಧಿಕಾರಿಗಳಾಗಿ ಗ್ರಾಮದ ಬಗ್ಗೆ ಅವರಲ್ಲಿ ಇರ್ತಕ್ಕಂಥ ಒಂದು ಪ್ರಾಮಾಣಿಕತೆ, ಬದ್ಧತೆಯಿಂದ ಯಾವುದೇ ರೀತಿಯ ಸರ್ಕಾರದ ಅನುದಾನಗಳಿದೆ. ಅವತ್ತಿನ ಕಾಲದಲ್ಲಿ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಯೋಜನೆ ಪಶುವೈದ್ಯಕೀಯ ಶಾಲೆಗಳು. ಇಲ್ಲಿ ಪಶುಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಕಟ್ಟಡವನ್ನು ಅವರ ಸ್ವಂತ ಹಣದಲ್ಲಿ ಕಟ್ಟತಕ್ಕಂಥ ನಿರ್ಧಾರ ಮಾಡಿ ಗ್ರಾಮದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಅವರು ಇಟ್ಟಿರ್ತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯನ್ನು ನಾವಿವತ್ತು ಕಾಣಬಹುದು. ಗಿರಿಗೌಡರು ನಮಗೆ ತಂದೆಯವರ ವಯಸ್ಸಿನವರು ಇದ್ದಾರೆ. ಅವರು ದೇವೇಗೌಡರಿಗೂ ಅವ್ರಿಗೂ ಬಹುಶಃ 1 ವರ್ಷವೋ 2 ವರ್ಷವೋ ಒಂದು ಅಂತರ ಇರ್ಬೋದು. ಅದರ ಜೊತೆಗೆ ನಮ್ಮ ಲಿಂಗಣ್ಣ ಅವರು ಹಿರಿಯರಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಜೊತೆ ಅವರ ಸಂಬಂಧ ಅತ್ಯಂತ ಅನ್ಯೋನ್ಯವಾಗಿದ್ದಂಥದ್ದನ್ನು ನಾನು ಹೇಳ್ತಾ ಇದ್ದರು. ಅವರು ಸಹ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿ ಇವತ್ತು ಗ್ರಾಮದ ಅಭಿವೃದ್ಧಿಗೆ ಅವರು ಸಹ ದೇಣಿಗೆ ಕೊಟ್ಟಿದ್ದಾರೆ, ಅವರು ಸೇವೆ ಮಾಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಅಭಿನಂದಿಸಿ, ವೇದಿಕೆಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಂದ್ರಣ್ಣ ಅವರು ಮತ್ತು ನಮ್ಮ ಮುಕುಂದಣ್ಣ ಅವರಿಬ್ಬರು ಬಂದು, ಅವ್ರ ಜೊತೆಗೆ ಕೆಲವು ಸ್ನೇಹಿತರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನನ್ನ ಮೇಲೆ ತಾವೇನು ಆಗ್ರಹ ಮಾಡಿದ್ರಿ, ಮೊದಲು 1ನೇ ತಾರೀಕಿಗೆ ಅಂತ ಫಿಕ್ಸ್ ಮಾಡಿದರು ಕಾರ್ಯಕ್ರಮನ. ನಾನು ಹೇಳಿದೆ 1ನೇ ತಾರೀಕು ದೆಹಲಿನಲ್ಲಿ ಕೆಲವು ಪ್ರಮುಖವಾದಂಥ ಸಭೆಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ 28ಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದೆ. 28ಕ್ಕೆ ಅವರು ಆಯಿತು, ನಾವು 28ಕ್ಕೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಆದರೆ ಇವತ್ತು ಸಹ ನನಗೆ ದೆಹಲಿಯಲ್ಲಿ ವಿದೇಶದಿಂದ ಒಂದು 2-3 ದೊಡ್ಡ ಬಂಡವಾಳ ಹೂಡ್ತಕ್ಕಂಥವರು ಸಾಯಂಕಾಲ 6 ಗಂಟೆಗೆ ಸಮಯ ಕೇಳಿ ಆ ಒಂದು ಕಾರ್ಯಕ್ರಮಕ್ಕೂ ಹೋಗಬೇಕಾದಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಹ ನನಗೆಲ್ಲೋ ಒಂದು ಕಡೆ ಏನಪ್ಪ ಏನು ಮಾಡೋದು, ಪಾಲಹಳ್ಳಿಯ ಜನತೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿದ್ದಾರೆ, ಮತ್ತೇನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಅಂತೇಳಿ ಅವ್ರಗಳಿಗೆ ವಿಶೇಷವಾಗಿ ಮನವಿ ಮಾಡಿ 6 ಗಂಟೆ ಮೇಲೆ ಸಭೆ ಮಾಡೋಣ, ನಾನು ಬರೋದು ಲೇಟ್ ಆದ್ರೂ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರಲ್ಲಾದರೂ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತೇಳಿ ಪಾಲಹಳ್ಳಿಗೆ ಇವತ್ತೇನು ಬರ್ತೀನಿ. ಯಾಕೆಂದರೆ ಬರೋದಕ್ಕಿಂತ ನಾನು ಬೆಳಗ್ಗೆ ಹೇಳಿದ್ದೆ, ನೆನ್ನೆ ದಿನ 9 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಆದರೆ 9 ಗಂಟೆಗೆ ನಾನು ಬರಬೇಕು ಅಂದರೆ ಮನೆ ಹತ್ರ ಬರ್ತಕ್ಕಂಥ ಜನರ ಕಷ್ಟಗಳನ್ನು ಕೇಳಿ ಹೊರಡಬೇಕಲ್ಲ. ಆ ಹಿನ್ನೆಲೆ ಎಲ್ಲೆಲ್ಲೋ ಬಂದಿರ್ತಾರೆ ಬೇರೆ ಬೇರೆ ಊರುಗಳಿಂದ. ಬೆಳಗ್ಗೆ ಅವರ ಒಂದು ಕಷ್ಟಗಳನ್ನು ಕೇಳಿ ಅವ್ರ ಕೆಲಸಗಳನ್ನು ಮುಗಿಸಿ ನಾನು ಹೊರಡ ಸ್ವಲ್ಪ ತಡ ಆಗಿದ್ದರಿಂದ ಸ್ವಲ್ಪ ತಡವಾಗಿ ಬಂದಿದ್ದೇನೆ ಅಷ್ಟೇ. ಇದ್ದಾದ್ರೆ 9 ಗಂಟೆಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ಹೊರಡಬೇಕಾಗಿತ್ತು. ಆದರೆ ಇವತ್ತು ನಾನು ಬೆಳಗ್ಗೆನೇ ಬಂದಿದ್ದೆ, ನಿಮ್ಮನ್ನೆಲ್ಲ ನೋಡೋಕ್ಕೂ ಆಗ್ತಿರಲಿಲ್ಲ, ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ಲಿಕ್ಕೂ ಆಗ್ತಿರಲಿಲ್ಲ. ಇವತ್ತು ಪಾಲಹಳ್ಳಿಯ ನನ್ನ ತಂದೆ ತಾಯಿದ್ದು ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆನೂ ನಾನು ಏನಾದರೂ ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ನಾನು ನೋಡಿದ್ರೆ 2 ನಿಮಿಷದಲ್ಲಿ ನಿಲ್ಲಿಸಿ 100 ಜನ ಸೇರಿ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ದಿನಗಳು ಭಾಳ ವರ್ಷಗಳಿಂದ ನಾನು ನೋಡಿದ್ದೀನಿ. ಪಾಲಹಳ್ಳಿನ ಹಲವಾರು ಸಂದರ್ಭದಲ್ಲಿ ರಸ್ತೆ ನಾನು ಹೋಗಬೇಕಾದ್ರೆ. ಅದರಿಂದ ಪಾಲಹಳ್ಳಿಯ ಬಗ್ಗೆ ನನಗೆ ವಿಶೇಷವಾದಂಥ ಒಂದು ಮಮತೆಯನ್ನು ಇಟ್ಕೊಂಡಿದ್ದೇನೆ. ನೀವು ಸಹ ನನ್ನ ಮೇಲೆ ಏನೊಂದು ವಿಶೇಷವಾದಂಥ ಒಂದು ಮನೆಯ ಮಗನ ರೀತಿ ನನಗೆ ಆಶೀರ್ವಾದ ಮಾಡ್ತಿದ್ದೀನಿ. ಇಲ್ಲಿ ಇರ್ತಕ್ಕಂಥ ಕೆಲವು ಸಮಸ್ಯೆಗಳು ಗೊತ್ತು ನನಗೆ. ಆ ಸಮಸ್ಯೆಗಳನ್ನು ಸದ್ಯದಲ್ಲೇ ಬಗೆಹರಿಸ್ತಕ್ಕಂಥದ್ದಕ್ಕೆ ನಾನೇ ಸ್ವಲ್ಪ ಕೂತು ಎಲ್ಲರನ್ನೂ ಕರೆಸಿ ಮಾತನಾಡಿ ಈ ಒಂದು ಗೊಂದಲಗಳನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಆದರೆ ಒಂದು ಊರಿಗೆ ಮತ್ತೆ ಏನು ಕಾರ್ಯಕ್ರಮಗಳಾಗಬೇಕು, ಏನೋ ಚಂದ್ರಣ್ಣ ಅಂದರು, ಅವ್ರು ಕೇಳಿದ್ದೆ 10 ಲಕ್ಷ, ನಾನು ಇಮಿಡಿಯೇಟಾಗಿ 10 ಲಕ್ಷ ಬಿಡುಗಡೆ ಮಾಡಿದೆ. ಈಗ ಹೇಳ್ತಾ ಇದ್ದಾರೆ, ಇಲ್ಲ ನನಗೆ ಗೊತ್ತಾಗಲಿಲ್ಲ ಹಿಂಗೆ ಅಂತೇಳಿ, ಮೊದಲೇ ಗೊತ್ತಾಗಿದ್ರೆ ಇನ್ನೊಂದು 10 ಲಕ್ಷ ಜಾಸ್ತಿ ಕೇಳಿವೆ ಅಂತ. ಅದ್ರ ಬಗ್ಗೆ ಯೋಚನೆ ಬೇಡ, ಇನ್ನೂ 10 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಗಿರಿಗೌಡರು ಅವರ ಧರ್ಮಪತ್ನಿಯವರ ಹೆಸರಿನಲ್ಲಿ ಇಲ್ಲಿ ಒಂದು ಕೃಷಿ ಪತ್ತಿನ ಒಂದು
ಶ್ರೀರಂಗಪಟ್ಟಣದಲ್ಲಿ ಇಲ್ಲ ಕೃಷಿಕ ಸಮಾಜದ ಒಂದು ಕಟ್ಟಡ ಏನು ಕಟ್ಟಿದ್ದಾರೆ, ಅದು ಹೆಚ್ಚುವರಿಯಾಗಿ ಮೊದಲನೇ ಅಂತಸ್ತಿನ ಕಟ್ಟಡ ಕಟ್ತಕ್ಕಂಥದ್ದಕ್ಕೆ ಗಿರಿಗೌಡರು ನನಗೆ ಏನೊಂದು ಸೂಚನೆ ಕೊಟ್ಟಿದ್ದಾರೆ. ನಾನು ಗ್ರೌಂಡ್ ಫ್ಲೋರ್ ಕಟ್ಟಿರ್ತಕ್ಕಂಥದ್ದನ್ನು ಸ್ವಲ್ಪ ಅದನ್ನು ಇಂಪ್ರೂವ್ ಮಾಡಿ ಅಂತೇಳಿ, ಅದಕ್ಕೂ ಸಹ ತಕ್ಷಣದಲ್ಲೇ ಹಣ ಬಿಡುಗಡೆ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ನಿಮ್ಮಲ್ಲಿ ಹೇಳ್ತಕ್ಕಂಥದ್ದು, ಏನೇ ಭಿನ್ನಾಭಿಪ್ರಾಯಗಳು ಬರಲಿ, ಈ ಬಾರಿ ನಾನು ನಿಮಗೆ ಮನವಿ ಮಾಡೋದು, ನಾನು ವೈಯಕ್ತಿಕವಾದಂಥ ಸ್ವಾರ್ಥಕ್ಕೆ ನಾನು ಕೇಳಲ್ಲ. ನಾನು ರಾಜಕಾರಣಕ್ಕೆ ಬಂದಿದ್ದು ಆಕಸ್ಮಿಕ, ಮುಖ್ಯಮಂತ್ರಿ ಆಗಿದ್ದು ನಿಮ್ಮಂಥ ಹಿರಿಯರ ತಾಯಂದಿರ ಆಶೀರ್ವಾದ, ಅದು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದನು. 120 ಸ್ಥಾನ ತಗೊಂಡು ನಾನು ಮುಖ್ಯಮಂತ್ರಿ ಆದನಲ್ಲ. ಮೊದಲನೇ ಬಾರಿ 58 ಸ್ಥಾನ ಗೆದ್ದಿದ್ದು. ಆಗ ನಡೆದಂಥ ಕೆಲವು ರಾಜಕೀಯದ ಬೆಳವಣಿಗೆಯಲ್ಲಿ BJP ಅವ್ರ ಜೊತೆ ಸರ್ಕಾರ ಮಾಡಿದೆ. ಬಹುಶಃ ಆ 2 ವರ್ಷದ ಸರ್ಕಾರ ಏನು ಮಾಡಿದ್ವಿ, 20 ತಿಂಗಳು, ಇವತ್ತು ಎಲ್ಲೇ ಹೋದರೂ ಜನ ನೆನೆಸ್ಕೊಳ್ತಕ್ಕಂಥದ್ದು ಆ 20 ತಿಂಗಳ ಆಡಳಿತ. ಅದಾದ ನಂತರ ಕಾಂಗ್ರೆಸ್ನವ್ರ ಜೊತೆನಲ್ಲೂ 14 ತಿಂಗಳೇನು ಸರ್ಕಾರ ಮಾಡಿದೆ. ಅವತ್ತು ನಾನು ಮಾಡಬೇಕಾದ್ರ ಕಾರಣ ನಮ್ಮ ರೈತರ ಆತ್ಮಹತ್ಯೆ ಪ್ರಕರಣಗಳು. ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು 200ಕ್ಕೂ ಹೆಚ್ಚು ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ನಡೆದಿತ್ತು. ನಾನು 200 ಕುಟುಂಬವನ್ನು ಭೇಟಿ ಮಾಡಿದ್ದೇನೆ. 200 ಕುಟುಂಬಕ್ಕೂ ಸಾಂತ್ವನ ಹೇಳ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟು. ಆದರೆ ಒಂದು ಮಾತು ಹೇಳಿದ್ದೆ ರೈತರಿಗೆ, ಯಾವುದೇ ಕಾರಣಕ್ಕೂ ಎಂಥ ಸಮಸ್ಯೆಗಳು ಬಂದರೂ ಆತ್ಮಹತ್ಯೆಗೆ ಶರಣಾಗಬೇಡಿ. ನಮ್ಮ ಪಕ್ಷ ಏನಾದರೂ ಅಧಿಕಾರಿಗೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೆ. ಆದರೂ ಸಹ ನನಗೆ ಬಂದಿದ್ದು ಕೇವಲ 38 ಸ್ಥಾನ. ಅದೇನೋ ಭಗವಂತನ ಇಚ್ಛೆ. ಕಾಂಗ್ರೆಸ್ನವ್ರು ಏನು ನಮ್ಮನ್ನು ದೂಷಿಸ್ತಾರೆ ಅವರೇ ಬಂದು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಬೆಂಬಲ ಕೊಡ್ತೀವಿ ಅಂತೇಳಿ ದೆಹಲಿ ನಾಯಕರುಗಳು ಬಂದರು. ನಾನು ಅವತ್ತು ಒಪ್ಕೊಂಡಿದ್ದು ಕಾರಣ, ನನ್ನ ರೈತರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಸರ್ಕಾರಗಳು, ಹಲವಾರು ಪಕ್ಷಗಳ ನಾಯಕರು ಎಲ್ಲಿದೆ ದುಡ್ಡು ಸುಳ್ಳು ಹೇಳ್ತಾನೆ, ಇವನು ಅಧಿಕಾರಿಗೆ ಬರಲ್ಲ, ಅದರಿಂದ ಸುಳ್ಳು ಹೇಳ್ತಾನೆ, ನಿಮ್ಗಳು ನಂಬೇಡಿ ಇವನ ಮಾತನ್ನು ಅಂತ ಹೇಳೋರು. ಸಾಲ ಮನ್ನಾ ಮಾಡ್ತೀವಿ ಅಂದರೆ ಇದ್ದಂಥ 14 ತಿಂಗಳಲ್ಲಿ ಅವರ ನನಗೆ ಸರಿಯಾದ ರೀತಿ ಸಹಕಾರ ಇಲ್ಲದೆ ಇದ್ದರು 25,000 ಕೋಟಿ ಹಣವನ್ನು ಹೊಂದಿಸಿ ನಮ್ಮ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ನಾನೇನು ಅವತ್ತು ಮಾಡಿದೆ. ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆಗೆ ಸುಮಾರು 750ರಿಂದ 800 ಕೋಟಿವರೆಗೆ ಸಾಲ ಮನ್ನಾ ಆಯಿತು. 800 ಕೋಟಿವರೆಗೆ. ಇದು ನಾನು ಕರ್ತವ್ಯ ಮಾಡಿದ್ದೇನೆ, ಇದೇನು ಧರ್ಮಕ್ಕೆ ಮಾಡೋದಲ್ಲ. ನಿಮ್ಮಗಳ ಒಂದು ನೋವುಗಳಿಗೆ ಸರ್ಕಾರಗಳು ಸ್ಪಂದಿಸಬೇಕು. ಸರ್ಕಾರ ಇರೋದೇ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಲಿ. ನಾನು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಬಲ್ಲೆ. ಇವತ್ತು ನಡೀತಿರ್ತಕ್ಕಂಥ ವಿಷಯ ಒಂದು, ನಮ್ಮ ತಾಯಂದಿರಿಗೆ ವಿಶೇಷವಾಗಿ ಮನವಿ ಮಾಡ್ತೀನಿ, ಇದೆಂಥದ್ದು ಗ್ಯಾರಂಟಿ ಸ್ಕೀಮನ್ನು ನಂಬ್ಕೋಬೇಡಿ. ಇವತ್ತು ಕೊಡ್ತಾ ಇರ್ಬೋದು, ನಿಮಗೆ ಯಾರಿಂದ ಕೊಡ್ತಾ ಇದ್ದಾರೆ ದುಡ್ಡನ್ನ, ಆ ದುಡ್ಡು ನಿಮ್ಮ ದುಡ್ಡೇ. ನಾನು ನಿಮಗೆ ಮನವಿ ಮಾಡ್ತೇನೆ, ಆ ಒಂದು ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ತೆರಿಗೆ ಹಣದ ದುಡ್ಡು. ಆ ಒಂದು ಹಣವನ್ನು ಈಗ ಹೊಂದಿಸ್ಲಿಕ್ಕೆ ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ ಮತ್ತಿನ್ಯಾವುದಕ್ಕೂ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ. 1ನೇ ತಾರೀಕಿಂದ ಎಲೆಕ್ಟ್ರಿಸಿಟಿ ಬಿಲ್ ಮತ್ತೆ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ. ಇನ್ನು ನಮ್ಮ ಮದ್ಯದ ಅಂಗಡಿಗೆ ನಮ್ಮ ಪುರುಷರು ಹೋಗ್ತಕ್ಕಂಥದ್ದೇನಿದೆ ಅಲ್ಲಿ ಇವತ್ತು ಯಾವ ಮಟ್ಟಕ್ಕೆ ರೇಟ್ ರೈಸ್ ಮಾಡಿದ್ದಾರೆ. ಇವೆಲ್ಲ ನೋಡಿದಾಗ ನಿಮ್ಮ ಕಿಸೆಗೆ ಕೈ ಹಾಕಿ ನಿಮ್ಮ ದುಡ್ಡನ್ನು ಕಿತ್ಕೊಂಡು ನಿಮಗೆ ದುಡ್ಡು ಕೊಡ್ತಾ ಇದ್ದಾರೆ, ಅವರೇನು ಧರ್ಮಕ್ಕೆ ಕೊಡ್ತಾ ಇಲ್ಲ. ಈ ರೀತಿಯ ಟ್ಯಾಕ್ಸ್ಗಳನ್ನು ಹಾಕಿದ್ರೆ ಬಹುಶಃ ನಾನೇ ಆ ಜಾಗದಲ್ಲಿ ಇದ್ದರೆ 5,000 ರೂಪಾಯಿ ಕೊಡುವೆ ತಿಂಗಳಿಗೆ. ಅದೇನು ದೊಡ್ಡ ವಿಷಯ ಇರಲಿಲ್ಲ. ಅದರಿಂದ ಇವತ್ತು ಇದಕ್ಕೆ ಮರಳಾಗಬೇಡಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.